ಅವ್ರು ಎಮ್ ಎಲ್ ಎನೇ ಹೇಳ್ತಾನೆ 40,000 ಕೋಟಿ ಹಗರಣ ಅದ ಅಂತ. ಒಂದು ರಾಜ್ಯಾಧ್ಯಕ್ಷ ಹೊಸ ರಾಜ್ಯಾಧ್ಯಕ್ಷ ಆಗ್ಯಾರ 40,000 ಕೋಟಿ ಹಗರಣ ಅದ ಅಂತ. ಮತ್ತು ಅದು ತೈಕಾನೆ ಆಗಬೇಕು. ಯಾರು ಮಾಡ್ಯಾರ ಯಾರಿಲ್ಲ, ಇಲ್ಲಿ ಎಲ್ಲೇನು ಬಿಜಾಪುರದೊಳಗೆ ಏನೇನು ಗಪ್ಲ ಆಗೈತಿ ಅದನ್ನು ತೈಕಾನೆ ಆಗಲಿ. ಅವ್ರ ಪಾರ್ಟಿ ಅದವ್ರು ಬರ್ತಾರೆ ಹೋಗ್ತಾರೆ. ಮೊದಲಿದು 40,000 ಕೋಟಿ ರೂಪಾಯಿ ಇದು ಹಗರಣದು ಅವ್ರ್ಯಾರೇ ಲೆಕ್ಕ ಕೊಡಬೇಕು. ಇಲ್ಲಿಕಂದ್ರೆ ಬಿಜಾಪುರ ಸಿಟಿ ಎಮ್ ಎಲ್ ಎರೇ ಲೆಕ್ಕ ತೋರಿಸ್ಬೇಕು. ನಮ್ಮ ಸರ್ಕಾರರೇ ಬೆನ್ನತ್ತೈತಿ, ನಮ್ಮ ಸರ್ಕಾರರೇ ಅದು ತನಿಖೆ ನಡೆಸ್ಲಾಕತ್ತೈತಿ. ಈಗ ಹೇಳಾಕತ್ತಾರೆ, ಇದಕ್ಕಿಂತ ಮೊದಲು ಯಾಕೆ ಹೇಳಿಲ್ಲ? ಇದು ಆಗಿದ್ದು ಖರೆ ಅದ ಕಾಣ್ತೈತಿ. ಅದಕ್ಕೆ ಅವ್ರಿಗೆ ಹೇಳುತ್ತಾನ ಅವ್ರು ಎಲ್ಲ ರಾಜ್ಯಾಧ್ಯಕ್ಷರು ಅವ್ರು BJP ಅವ್ರು ಸುಮ್ಮ ಕೂತಾರೆ. ಇದು ಖರೆ ಅದ. ಇದು ಏನು ಯಾರು ಹೇಳೋರು ಅಪ್ಪಂದದ ದೇಶದ್ದು, ನಮ್ಮ ದೇಶದ. ನಾವು ಈ ದೇಶದ ಸಲುವಾಗಿ ಹೋರಾಟ ಮಾಡೀವಿ. ನಾವು ಈ ದೇಶದ ಅನ್ನ ತಿಂತೀವಿ. ಈ ದೇಶ ನಮ್ದದ, ಯಾರು ಅಪ್ಪಂದಿಲ್ಲ. ಅವ್ರು ಹೇಳೋರು ಹಾಗೆ ಹೇಳ್ಕೊತ ಕೂತಾರೆ, ನಾವು ಸುಮ್ಮ ಕುಂದಿರ್ತೀವೇನ? MB ಪಾಟೀಲ್ ಸಾಹೇಬರು ಒಂದು ಗೃಹ ಮಂತ್ರಿ ಇದ್ದರು, ನೀರಾವರಿ ಮಂತ್ರಿ ಇದ್ದರು, ಈಗ ಕೈಗಾರಿಕೆ ಮಂತ್ರಿ ಅದಾರ. MB ಪಾಟೀಲ್ ಸಾಹೇಬರು ಭಗೀರಥರು. ನಮ್ಮ ಬರಗಾರ ಜಿಲ್ಲೆಗೆ, ಬಿಜಾಪುರ ಜಿಲ್ಲೆಗೆ ನೀರು ಕೊಟ್ಟಾರ. ಅಂಥ MB ಪಾಟೀಲ್ ಸಾಹೇಬ್ರಿಗೆ ಯಾರು ಹೇಳಿದ್ರೇನು, ಯಾರು ಕಲ್ಲು ಒಗಿದ್ರೇನು ರಾಡಿಸಿ ಇಳಿಸಂಗಿಲ್ಲ. ಯಾರು ಹೊಡಿತಾರೆ ಕಲ್ಲು ಅವ್ರಿಗೆ ರಾಡಿಸಿ. ನಮ್ಮ ಜಿಲ್ಲೆ ಸಲುವಾಗಿ ನಮ್ಮ ಕಾಂಗ್ರೆಸ್ದು ಮಿನಿಸ್ಟರ್ ಅದಾರ. ಈ ಹೇಳೋರು ಅವ್ರು ಹಾಗೆ ಹೇಳ್ಕೊತ ಕುಂದಿರ್ತಾರೆ. ಅವರೇ ಅದಾರ ಪೂರ್ಣಯ್ಯ. ಅದು ಅವ್ರಿಗೆ ಏನು ಅಭಿವೃದ್ಧಿ ಮಾಡಿದ್ದು 5 ವರ್ಷ ಅವ್ರು ಅಭಿವೃದ್ಧಿ ಮಾಡ್ಯಾರ. ಏನು ಮಾಡ್ಯಾರ? ಶೂನ್ಯ ಮಾಡ್ಯಾರ. ಅವ್ರು ಇದೇ ತರ್ತಾರೆ, ಜಾತಿ ಭೇದ ಇದೆ. ಅದು ಬಿಟ್ಟು ಬೇರೆ ಅವ್ರ ಬಲ್ಲಿ ಏನದ ಸೋಮುಟ್ಟು ಕೇಸ್ ಮಾಡ್ಬೇಕಂತ ನಾವು ಒತ್ತಾಯ ಮಾಡೀವಿ. ಪ್ರಭಾಕರ್ ನಾವು ಕೇಸ್ ಮಾಡಂತ ಇದು ಮಾಡೀವಿ, ಮನವಿ ಮಾಡ್ಯಾರ ನಿನ್ನೆ ನಮ್ಮ ಕಾಂಗ್ರೆಸ್ ಪಾರ್ಟಿಲಿಂದ. ನಾವು ಊರಾಗಿದ್ದಿದ್ದಿಲ್ಲ. ಅದರ ಸಲುವಾಗಿ ಒಂದು ಹೋರಾಟ ಮಾಡ್ತೀವಿ ನಾವು. ಸರ್ಕಾರಕ್ಕೆ ನಾವು ಬಿಟ್ಟಿವಿ, ಮಾಡ್ತಾರೆ ಕೇಸ್ ಅವ್ರ ಮೇಲಾಗದ. ನಾವು ಇವತ್ತರೇ ನಾಳೆರೇ ಅದು ತೆಗಿತೀವಿ ನಾವು. ಅವ್ರಿಗೇನು ಸಂಬಂಧ BJP ಅವ್ರಿಗೆ? ಇದು ನಮ್ಮ ಮನುಷ್ಯದ, ನಮ್ಮ ಏನು ತಿಂತೀವಿ, ಏನು ಬಿಡ್ತೀವಿ, ಏನು ಹುಡ್ತೀವಿ, ಅದು ನಮ್ಮ ಮನುಷ್ಯ. ನಮ್ಮ ಜೀವದೊಳಗೆ ನಾವು ಏನು ಮಾಡೋದು ಮಾಡ್ತೀವಿ. ಅವ್ರಿಗೇನು BJP ಅವ್ರೇನು ನಮ್ಮ ಕೊಂಡು ತೊಗೊಂಡಾರ? ಏನು ದೇಶಕ್ಕೆ ಕೊಂಡು ತೊಗೊಂಡಾರ? ಏನು ಅಪ್ಪನ ದೇಶ ಅವ್ರದ್ದು?